ಆತ್ಮದ ತವರುಮನೆ ಅಂದ್ರೆ ನಮ್ಮ ಭಾರತ ದೇಶ. ಅದರಲ್ಲಿ ಸಂಗೀತ, ಕಲೆ ಹಾಗೂ ಸಾಂಸ್ಕೃತಿಕ ಕೇಂದ್ರ ಎನಿಸೋದು ನಮ್ಮ ಕನ್ನಡ ನಾಡ. ಈ ಕನ್ನಡ ನಾಡಿನಲ್ಲಿ ಜನ್ಮ ತಾಳಿ ಬಂದಂಥವ್ರು ನಾವೆಲ್ಲರೂ ಭಾಗ್ಯಶಾಲಿಗಳು. ಈ ಕನ್ನಡ ನಾಡಿನಲ್ಲಿ ಜನ್ಮ ತಾಳಿ ಬಂದಂಥವ್ರು ನಾವೆಲ್ಲರೂ ಭಾಗ್ಯಶಾಲಿಗಳು. ಈ ಕನ್ನಡ ನಾಡಿನ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ಕನ್ನಡ ನಾಡಿನ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ನಾವೆಲ್ಲರೂ ಈ ನಾಡಿನಲ್ಲಿ ಅಣ್ಣ ತಮ್ಮರಾಗಿ ಬಾಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾವೆಲ್ಲರೂ ಈ ನಾಡಿನಲ್ಲಿ ಅಣ್ಣ ತಮ್ಮರಾಗಿ ಬಾಳಬೇಕು ಅನ್ನುವಂಥ ಮಾತನ್ನ ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ಆತ್ಮೀಯ ಬಂಧುಗಳೇ, ಇದು ಭಾರತದ ದೇಶದ ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ದೇಶದಲ್ಲಿ ಭಾವೈಕ್ಯತೆಯಿಂದ ನಡೆಯುವುದು ಬಹಳ ಅವಶ್ಯವಾದಂಥ ಮಾತನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೋಬೇಕಾಗೈತೆ. ಆತ್ಮೀಯ ಬಂಧುಗಳೇ, ನೀವೆಲ್ಲರೂ ನಿಮ್ಮಂಥ ಕಲಾಪ್ರೇಮಿಗಳು ಮತ್ತು ವಿದ್ವಾಂಸರು, ಜನಪದ ಕಲಾ ವಿದ್ವಾಂಸರು ಮತ್ತು ಅನೇಕ ಸಾಹಿತ್ಯಗಳು, ನೀವೆಲ್ಲ ಅನೇಕ ಸಾಹಿತ್ಯಗಳನ್ನು ಬರೆದು ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಸತ್ಯಶರಣರಲ್ಲಿ ಉತ್ತಮ ಶರಣರಾದಂಥವರು ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ಟರನ್ನು ಗುರುವಿನ ಮಾಡಿಕೊಂಡ್ರು. ಗುರುವಿನಲ್ಲಿ ಭೇದ ಬೇಡ, ದೇವರಲ್ಲಿ ಕೂಡ ಭೇದ ಬೇಡ ಅನ್ನುವಂಥ ಭಾವನೆಗಳನ್ನು ಕಟ್ಟಿಕೊಂಡು ನಮ್ಮಂಥ ನರಮಾನವರಿಗೆ ಉಪದೇಶವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಆಜ್ಞೆಯಂತೆ ನಡೆಯುವುದೇ, ಅವರ ಅಪ್ಪಣೆಯಂತೆ ನಡೆಯುವುದೇ ನಮ್ಮೆಲ್ಲರ ಆದ್ಯಕರಿತವಾಗಿರ್ತೈತೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಹಾಡನ್ನು ಹೇಳ್ತೀನಿ. ನೀವೆಲ್ಲರೂ ಈ ಹಾಡನ್ನು ಕೇಳಿ ಸಂತೋಷಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳಿಕೊಳ್ಳಲಾಗಿದೆ. ಆತ್ಮೀಯ ಬಂಧುಗಳೇ, ನಮ್ಮ ತಂಡ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಜನ್ಮ ತಾಳಿ ಬಂದಂಥವರು. ಈಗ ನಮ್ಮ ತಂಡದಲ್ಲಿ ಇರತಕ್ಕಂಥ ಡೊಳ್ಳಿನ ವಾದ್ಯವನ್ನು ಬಾರ್ತಕ್ಕಂಥ ಸನ್ಮಾನರಾದ ದ್ಯಾಮಪ್ಪ ಕರಿಯಪ್ಪ ಪೂಜಾರ್ ಸಾಗಿನ ಗೊಬ್ಬರಗುಂಪಿ ಅವರು, ಇವರು ಡೊಳ್ಳಿನ ವಾದ್ಯವನ್ನು ಬಾರ್ತಕ್ಕಂಥ ಸುಮಾರು 48 ವರ್ಷಗಳ ಕಾಲ ನನ್ನ ಸಂಗಡ ಡೊಳ್ಳಿನ ವಾದ್ಯವನ್ನು ಬಾರಿಸಿದ್ದಾರೆ. ಆತ್ಮೀಯ ಬಂಧುಗಳೇ, ಅದರ ಸಂಗಡ ನಮ್ಮ ಪಕ್ಕದಲ್ಲಿ ನಿಂತಕ್ಕಂಥ ಡೊಳ್ಳಿನ ಪಕ್ಕದಲ್ಲಿ ನಿಂತಕ್ಕಂಥ ದೌಲ್ ಸಾಬ್ ವಲ್ಯಪ್ಪನವ್ರದ ಒಡ ಹುಟ್ಟಿದವರು, ನನ್ನ ಒಡ ಹುಟ್ಟಿದ ತಮ್ಮನವರಾದಂಥ ದೌಲ್ ಸಾಬ್ ವಲ್ಯಪ್ಪನವರು ತಾಳದ ವಾದ್ಯವನ್ನು ಮತ್ತು ಹಿನ್ನೆಲೆ ಗಾಯಕರಾಗಿ ಅವರು ಕೂಡ ಇವತ್ತು ನಮಗೆ ಸಾಥ್ ಕೊಟ್ಟುಕೊಂಡು ಬಂದಿದ್ದಾರೆ. ಅದರ ಪಕ್ಕದಲ್ಲಿ ನಿಂತದ್ದವರು ನಮ್ಮ ಗುರುಗಳಾದಂಥವ್ರು ರಾಮದುರ್ಗ ಅವರು, ಹಿರಿಯರಾದಂಥವ್ರು ನಮ್ಮ ಮಾರ್ಗದರ್ಶಕರಾಗಿ ಅವರು ಕೂಡ ನಮಗೆ ಸಾಥ್ ಕೊಟ್ಟುಕೊಂಡು ಬಂದಿದ್ದಾರೆ. ಶ್ರೀಮತಿ ಅವರು ಇವತ್ತು ಮೀರಾ ಬೀರಣ್ಣವರಾದಂಥವರು ಒಂದು ಕರ್ನಾಟಕ ರಾಜ್ಯದ ಮಹಿಳಾ ಜನಪದ ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಈ ಜನಪದ ಕಲೆ ಬಗ್ಗೆ ಅನೇಕ ತಮ್ಮ ಸಲಹಾ ಸಹಕಾರವನ್ನು ನೀಡಿ ಈ ಕಲೆ ಬಗ್ಗೆ ತಾವು ಪ್ರೋತ್ಸಾಹವನ್ನು ನೀಡತಕ್ಕಂಥ ಮೀರಾ ಬೀರಣ್ಣವರಾದಂಥವರು ತಾವು ತಪ್ಪಡಿ ವಾದ್ಯವನ್ನು ಬರ್ತಿದ್ದಾರೆ. ಆ ಹಿನ್ನೆಲೆ ಗಾಯಕರಾಗಿ ರಾಜೇಶ್ ಸಾಬ್ ಚೋಪ್ದಾರ್ ಅಂತ ತಿಳ್ಕೊಂಡು ಕಾಸ ಹಿನ್ನೆಲೆ ಗಾಯಕರು ಮತ್ತು ತಾಳದ ವಾದ್ಯವನ್ನು ಬಾರಿಸ್ಕೊಂಡು ಸುಮಾರು ವರ್ಷಗಳ ಕಾಲ ನಮ್ಮ ಸಂಗಡ ಸಾಥ್ ಕೊಡ್ತಾ ಇದ್ದಾರೆ. ನನ್ನ ಪರಿಚಯ, ನಾನು ಇಮಾಮ್ ಸಾಬ್ ಮೊಹಮ್ಮದ್ ಸಾಬ್ ವಲ್ಯಪ್ಪನವರು, ತಾಲೂಕು ನವಲಗುಂದ ನಾಗನೂರು ಗ್ರಾಮದಲ್ಲಿ ಜನ್ಮ ತಾಳಿ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ನಾಡಿನ ತುಂಬೆಲ್ಲ ಕಾರ್ಯಕ್ರಮವನ್ನು ನೀಡಿ ನಮ್ಮ ಪ್ರಜಾವಾಣಿ ಅವರು ನಮ್ಮನ್ನು ಗುರುತಿಸಿ ತಮ್ಮ ಪ್ರಜಾವಾಣಿ ಇಲಾಖೆಗೆ ಕರೆದು ಈ ನೇರ ಲೈವ್ ಕಾರ್ಯಕ್ರಮವನ್ನು ಕೊಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಪ್ರಜಾವಾಣಿ ಸಿಬ್ಬಂದಿಯವರಿಗೆ, ನಮ್ಮ ಮೇಳದ ಬರೋರಿಗೆ ಅನಂತ ಧನ್ಯವಾದ ಅರ್ಪಿಸಿ ಒಂದು ಹಾಡಿನ ಗೂಢರ್ಥ, ಭಾವಾರ್ಥ, ಶಬ್ದಾರ್ಥ, ಇದರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಾಡಿನಲ್ಲಿ ಕೊನೆ ಉಸಿರೆಳೆದ್ರೆ ಈ ನಾಡಿನಲ್ಲಿ ಹುಟ್ಟಿ ಬಂದಿದ್ದು ಸಾರ್ಥಕತೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಹಾಡನ್ನು ಹಾಡ್ತೀನಿ. ಹಿರಿಯರೇ, ಈ ಹಾಡನ್ನು ತಾವು ಕೇಳಬೇಕಂತ ತಿಳ್ಕೊಂಡು ತಮಗೆ ವಿನಂತಿ ಮಾಡ್ಕೊತೇನೆ.
ಹೌದಲ್ರಿ? ನಾವೆಲ್ಲರೂ ಇದನ್ನ ಬಗೆಹರಿಸಬೇಕನ್ನೋ ಭಾರತ ಮಾತೆಗೆ ತೊಂದರೆ ಬಂದರೆ ಒಮ್ಮತದಿಂದ ನಮ್ಮ ಬಿಡಸು ನರಿಯೇ. ಸಾಧ್ಯವಾದರೆ ಮರಳಿ ಮತ್ತೊಮ್ಮೆ ಕನ್ನಡ ನಾಡಿನೊಳಗೆ ಊಟು ನರಿಯೇ. ಹಿರಿಯರೇ, ನಾವೆಲ್ಲ ಈ ನಾಡಿನ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ನಾವೆಲ್ಲರೂ ಈ ನಾಡಿನಲ್ಲಿ ಅಣ್ಣ ತಮ್ಮರಾಗಿ ಬಾಯಬೇಕಾಗಿದೆ. ಬಂಧುಗಳೇ, ಈ ಕನ್ನಡ ನಾಡಿನಲ್ಲಿ ಜನ್ಮ ತಾಳಿ ಬಂದು ಈ ಕನ್ನಡ ನಾಡಿಗೆ ದ್ರೋಹವನ್ನು ಬಗೆದ್ರೆ, ಕನ್ನಡ ನಾಡಿಗೆ ದ್ರೋಹವನ್ನು ಬಗೆದ್ರೆ ಆ ತಾಯಿ ಆ ಭುವನೇಶ್ವರಿ ನಮ್ಮನ್ನ ಬಿಡುವುದಿಲ್ಲ ಅನ್ನುವಂತ ಮಾತನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು. ಹೌದಲ್ರಿ? ಅದಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ಅನೇಕ ಮಹಾತ್ಮರು ಜಗತ್ತಿನೊಳಗೆ ಜನಿಸಿ ಬಂದು ಈ ಕನ್ನಡ ನಾಡಿನ ಮಣ್ಣಿನ ಬಗ್ಗೆ ಅನೇಕ ಉದಾಹರಣೆಗಳು ಕೊಟ್ಟು ಹೇಳಿದ್ದಾರೆ. ಅನೇಕ ಮಹಾತ್ಮರು ಈ ಜಗತ್ತಿನೊಳಗೆ ಜನಿಸಿ ಬಂದಿದ್ದಾರೆ. ಅಂತ ನಾಡಿನಲ್ಲಿ ಜನ್ಮ ತಾಳಿ ಬಂದಂತವ್ರು ನಾವೆಲ್ಲರೂ ಭಾಗ್ಯಶಾಲಿಗಳು. ಆತ್ಮೀಯ ಬಂಧುಗಳೇ, ಕನ್ನಡ ನಾಡಿನ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ಆ ತಾಯಿ ಭುವನೇಶ್ವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಯಾವ ನಾಡಿನೊಳಗೆ ನೀರನ್ನು ಕುಡಿತಿದ್ದಿ, ಯಾವ ನಾಡಿನೊಳಗೆ ಅನ್ನವನ್ನು ಉಂತಿದ್ದಿ, ಆ ನಾಡಿನ ಋಣವನ್ನು ತೀರಿಸದಿದ್ದರೆ ನೀ ಮನುಷ್ಯನಾಗಿ ಫಲವಿಲ್ಲಯ್ಯ ಅನ್ನುವಂತ ಮಾತನ್ನು ಹೇಳ್ತೀನಿ. ಅದಕ್ಕೆ ನೀ ಏನಾದ್ರಾಗಿ ಅಂತದ್ರಾಗು, ಮೊದಲು ಮಾನವನಾಗಿ ಇಲ್ಲಿಂದ ಪಾರಾಗು ಅಂತ ಅನೇಕ ಮಹಾತ್ಮರು ಶ್ರೀಮನ್ ನಿಜಗುಣರ ಕೈವಲ್ಯ ಎಂಬ ತಮ್ಮ ಗ್ರಂಥದೊಳಗೆ ಶ್ರೀಮನ್ ನಿಜಗುಣರ ಕೈವಲ್ಯ ಎಂಬ ತಮ್ಮ ಗ್ರಂಥದೊಳಗೆ ಮೊದಲು ನಾನು ಯಾರೊಂದು ವಿಚಾರಿಸು, ವಿಷಮ ಸಂಸಾರವಿದನ್ನು ಕನಸಂದುವರಿ, ಮಾರು ಮರ್ದನ ಶಂಭು ಲಿಂಗವನ್ನು ಒಲಿಸಿ ಗಂಭೀರ ಸುಖದೊಳಂದಿರುಪ ಅನ್ನುವಂತ ಮಾತು ಹೇಳ್ತಾರೆ. ಗಂಭೀರ ಸುಖ ಎಲ್ಲೈತಿಪ್ಪ?
6 ಫುಟ್ 3 ಫುಟ್ ಮನಿ ಒಳಗೆ ಒಂದಿನ ಮಕ್ಕೋಬೇಕಾಗಿತ್ತು. ಮಣ್ಣಿಲಿಂದ ಹುಟ್ಟಿದ ಮಾನವ ಮರಳಿ ಮಣ್ಣಿಗೆ ಸೇರ್ಬೇಕಾಗಿತ್ತು. ಆತ್ಮೀಯ ಬಂಧುಗಳೇ, ಅಂತ ಮಹಾತ್ಮರು ಹೇಳಿದ ಮಾತನ್ನು ನಮ್ಮ ಅಂತರಂಗದೊಳಗು ಅನುಷ್ಠಾನಕ್ಕೆ ತಂದು ಜೀವನವನ್ನ ತೆಗೆದ್ರೆ ಈ ಜನ್ಮ ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಬೇಕಾಗ್ತೈತಿ. ಹೌದಲ್ರಿ? ಹುಟ್ಟಿದ್ದು ಹೊಲೆ ಮನೆಯೇ ಬಿಟ್ಟುಂಟೆ ಖಾಲಿ ಮನೆಯೇ
ನಾವೆಲ್ಲರೂ ಈ ನಾಡಿನಲ್ಲಿ ಹುಟ್ಟು ಬಂದಂತವರು. ಈ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ನಾವೆಲ್ಲರೂ ಅಣ್ಣ ತಮ್ಮರಾಗಿ ಬಾಳಬೇಕು. ಮತ್ತೆ ತಾಯಿ ಭುವನೇಶ್ವರಿ ಇವತ್ತು ನಾಡಿನೊಳಗೆ ನಮ್ಮನ್ನು ಹಡೆದಿದ್ದಾಳೆ. ತಾಯಿ ಮುಖ್ಯ ಕಾರಣೀಭೂತಳು. ತಾಯಿ ಇಲ್ಲದಿದ್ದರೆ ಈ ಮಾನವ ಜನ್ಮ ಜಗತ್ತಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಸಾಧ್ಯ ಮಾತ್ರಿ. ತಾಯಿ ಇಲ್ಲದಿದ್ದರೆ ಈ ಮಾನವ ಜನ್ಮ ಜಗತ್ತಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ತಾಯಿ ಹೊಟ್ಟೆಯೊಳಗೆ ಹುಟ್ಟಿ ಬಂದಂತ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಮಾನವ ಕುಲಕ್ಕೆ ಸೇರಿದವರು. ಈ ಮಾನವ ಕುಲ ಸೇರಿದ ಮನುಷ್ಯನಿಗೆ ಭೇದ ಅನ್ನುವಂತ ಭಾವನೆಗಳ ದೂರ ಮಾಡಿ ಕೆಲಸ ಯಾವ ಮಹಾತ್ಮರು ನಮ್ಗೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಬೇರೆ ಬೇರೆ ಭಾವಿಸದೊಡನೆ ಬ್ರಹ್ಮಜ್ಞಾನದಿಂದಲೇ ನಮಗೆ ತೋರದಯ್ಯ ಸುಖ ತೋರದು ಅನ್ನುವಂತ ಮಾತು ಹೇಳ್ತಾರ. ಅದಕ್ಕೆ ನಮ್ಮ ಭಾವನೆಗಳನ್ನೆಲ್ಲ ಬೇರೆ ಅನ್ನುವಂತ ಮಾತನ್ನ ದೂರಿಟ್ಟು ಕಾಸ ನಾವೆಲ್ಲರೂ ಈ ದೇಶದಲ್ಲಿ ಒಂದೇ ತಂದಿ ಮಕ್ಕಳು ಅನ್ನುವಂತ ಮಾತನ್ನ ತಿಳಿದುಕೊಂಡು ಕಾಸ ಅಣ್ಣ ತಮ್ಮರಾಗಿ ನೆರೆಹೊರಿ ಪಕ್ಕದವರು ಅಕ್ಕ ತಮ್ಮರು ಅಣ್ಣ ತಮ್ಮರಾಗಿ ನೆರೆದ್ರೆ ಈ ನಾಡಿನಲ್ಲಿ ಜನ್ಮ ತಗೊಳ್ಳಿ ಬಂದಿದ್ದು ಸಾರ್ಥಕತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತ ತಾಯಿ ತನ್ನ ಮನೆಯೊಳಗಿನ ಹಾಲನ್ನ ಕುಡಿಸಿ 9 ತಿಂಗಳು ಹೊಟ್ಟೆಯೊಳಗೆ ಇಟ್ಟುಕೊಂಡು ಹೊತ್ತು ಹೆತ್ತು ನಮ್ಮನ್ನ ರಕ್ಷಣೆ ಮಾಡಿದಾಳೆ. ಅಂತ ತಾಯಿ ಋಣ ಈ ಜೀವನದಲ್ಲಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಅಂತ ತಾಯಿ ಋಣ ಈ ಜೀವನದಲ್ಲಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ. 9 ತಿಂಗಳು ಹೊತ್ತು ಹೆತ್ತು ಜಗತ್ತಿಗೆ ತರಬೇಕಾದ್ರೆ ಆಕೆ ಎಷ್ಟು ಕಷ್ಟ ಬಿಟ್ಟಾಳ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ತಿಳಿದುಕೊಂಡು ನಡಿಬೇಕಾಗೈತೆ. ಒಬ್ಬ ಮಹಾತ್ಮರು ಹೇಳ್ತಾರ, ಏನ್ ಹೇಳ್ತಾರಪ್ಪ ಅಂತಂದ್ರೆ, ತಾಯಿಯನ್ನ ಬೆಗಲ್ಗಡೆ ಹೆಗಲ ಮೇಲೆ ಹೊತ್ತುಕೊಂಡು ಇಡೀ ಬ್ರಹ್ಮಾಂಡವೆಲ್ಲ ತಿರುಗಿ ಒಬ್ಬ ಮಹಾತ್ಮರು ಬಂದು ತಾಯಿ ಇಳಿಸಿದ್ರು. ಈ ತಾಯಿ ಋಣ ತೀರ್ಸಿನೇನ್ರಿ ಅಂತ ತಿಳ್ಕೊಂಡು ಕಾಸ ಆ ಮಹಾತ್ಮರಿಗೆ ಪ್ರಶ್ನೆ ಮಾಡ್ತಾರ. ಆ ಮಹಾತ್ಮರು ಹೇಳ್ತಾರ, ನೋಡ ಮಗನೇ, ತಾಯಿ ಋಣ ಈ ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಾತು ಹೇಳ್ತೇನೆ ಕೇಳು, ಆ ಮಾತಿನಂತೆ ನೀನ್ ನಡಿ ಅಂತಂದ್ರು. ಅವ್ರುಗಳೇ ನನ್ನ ಹುಟ್ಟಿದ ಆ ಕ್ಷಣ ಇಡೀ ಜೀವನ ಹೊತ್ತುಕೊಂಡು ನನ್ನ ತಾಯಿಯನ್ನ ಬಗಲಗಡೆ ಹೆಗಲ ಮೇಲೆ ಹೊತ್ತುಕೊಂಡು ಇಡೀ ಬ್ರಹ್ಮಾಂಡವೆಲ್ಲ ತಿರುಗಿದ್ದೇನೆ. ಬಂದು ನಿಮ್ಮ ಹತ್ರ ತಾಯಿ ಋಣ ತೀರಿಸಿನೇನು ಅಂತ ಪ್ರಶ್ನೆ ಕೇಳಾಕತ್ತೀನಿ. ಅದಕ್ಕೆ ನಿಮಗೆ ಉತ್ತರ ಕೊಡ್ರಿ ಗುರುಗಳು ಅಂತ ಕೇಳ್ತಾರೆ. ನೋಡ, ನಾ ಉತ್ತರ ಕೊಡ್ತೀನಿ, ಕಿವಿ ಕೊಟ್ಟು ಕೇಳ್ತಾರ. ನೋಡ ಮಗನೇ, ನಿನ್ನನ್ನ ಜಗತ್ತಿಗೆ ತರುವಾಗ ತಾಯಿ ಒಮ್ಮೆ ಹಾ ಅಂತ ಬ್ಯಾಣಿ ತಿಂದ ಋಣ ನಿನಗ್ ತೀರಿಸೋದಾಗುದಿಲ್ಲ. ಒಮ್ಮೆ ತಾಯಿ ಒಮ್ಮೆ ಹಾ ಅಂತ ಬ್ಯಾಣಿ ತಿಂದಿದ ಋಣ ನಿನಗ್ ತೀರಿಸೋದಾಗುದಿಲ್ಲ ಮಗನೇ. ಈ ಜನ್ಮದಲ್ಲಿ ತಾಯಿ ಋಣ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಾಯಿ ನಾಡಿನಲ್ಲಿ ಹುಟ್ಟಿ ಬಂದಂತ ಮಾನವ ಕುಲಕ್ಕೆ ಸೇರಿದವರು ಈ ತಾಯಿಯ ಋಣ ಈ ಜೀವನದಲ್ಲಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ತಿಳಿದುಕೊಂಡು ಆ ತಾಯಿ ಸೇವೆ ಸದಾವು ಕಾಲ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಒಂದು ಹಾಡನ್ನು ಹಾಡೋಣ. ಹೌದಲ್ರಿ?
ಬಿಟ್ಟಿದ್ದಲ್ಲ, ಎಂತೆಂತವರಿಗೆ ಬಿಟ್ಟಿದ್ದಲ್ಲ. ಮತ್ತ ನಿಂತ ವ್ಯರ್ಥ ಜೀವನ ತಗದೆ ಹೋಗ್ಯವ್ರಿ, ಒಂದು ದಿನ ಹಾಕಿ ಕುನಿ ಒಳಗೆ ಹೋಗಿ ಸಿಕ್ಕವ್ರಿ. ಅದು ಯಾರಿಗೆ ಬಿಟ್ಟಿದ್ದಲ್ಲ, ಅಲ್ಲೇ ತಾಯಿ ಒಳಗ, ತಾಯಿ ಹೊಟ್ಟೆ ಒಳಗ ನಿನ್ನ ಲೆಕ್ಕ ತಗೊಳ್ಳಲಾರದ ತಾಯಿ ಬಿಡುದಿಲ್ಲ. ಅದಕ್ಕಾಗಿ ನೀ ಹಾಲು ಉಂಡ ಋಣ ನೀ ತೀರಿಸ್ಬೇಕಂತಂದ್ರೆ, ನೀನು ತಾಯಿ ಋಣ ಸಾಯು ತನಕ ತೀರಿಸ್ಬೇಕಂದ್ರೆ, ನೀ ತಾಯಿ ಋಣ ತೀರಿಸ್ಬೇಕಂದ್ರೆ ಸಾಯಿ ತನಕ ತಾಯಿ ಸೇವೆಯನ್ನು ಮಾಡ್ಬೇಕು. ಹೌದಲ್ರಿ? ಲೆಕ್ಕ ಪತ್ರ ಕೊಡುವಾಗ ದಿಕ್ಕ ದಿಕ್ಕಿ ದಿಕ್ಕಿ ಬಾಯಿ ನಾವು
ಮನುಷ್ಯರಾಗಿ ಜನ್ಮ ತಾಳಿ ಬಂದಿದ್ದಾರೆ, ಮರಳಿ ಮಣ್ಣಿಗೆ ಸೇರಿದ್ದಾರೆ. ಎಷ್ಟು ಮಂದಿ ಜಗತ್ತಿನೊಳಗೆ ಮನುಷ್ಯರಾಗಿ ಜನ್ಮ ತಾಳಿ ಬಂದಿದ್ದಾರೆ, ಅವರು ಮರಳಿ ಮಣ್ಣಿಗೆ ಸೇರಿದ್ದಾರೆ. ಮಣ್ಣಿನೊಳಗೆ ಸೇರಿ ಮಣ್ಣಿನಿಂದ ಹುಟ್ಟಿದ ಮಾನವ ಆ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ತಾಯಿ ಸೇವೆ ಇಡೀ ಜೀವನ ಉದ್ದಕ್ಕೂ ಮಾಡ್ಬೇಕಾಗಿ. ತಾಯಿ ಸೇವೆ ಇಡೀ ಜೀವನ ಉದ್ದಕ್ಕೂ, ತಾಯಿ ತಂದೆ ಸೇವೆ ಇಡೀ ಜೀವನ ಉದ್ದಕ್ಕೂ ಮಾಡಿದ್ರೆ ನಮ್ಮ ಜೀವನ ಪಾವನ ಆಗ್ತೈತೆ ಅನ್ನುವಂತ ಮಾತನ್ನ ಇವತ್ತು ಪ್ರಜಾವಾಣಿಯವರು ನಮ್ಮನ್ನ ಕರೆಸಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಾರಲ್ಲ. ನಮ್ಮ ಮೇಳದ ಪರವಾಗಿ, ನಮ್ಮ ಸಂಘದ ಪರವಾಗಿ, ಕರ್ನಾಟಕ ರಾಜ್ಯದ ಜನಪದ ಕಲಾ ಅಭಿವೃದ್ಧಿ ಸಲುವಾಗಿ ಸಂಘದ ಪರವಾಗಿ ಎಲ್ಲ ಸಿಬ್ಬಂದಿಯವರಿಗೆ ಅವರಿಗೆ ಅನಂತ ಧನ್ಯವಾದನ ಈ ಸಂದರ್ಭದಲ್ಲಿ ಅರ್ಪಣೆ ಬೇಕಾಗ. ನೀವೆಲ್ಲ ಏನ ನೋಡಾಕತ್ತಿರಲ್ಲ, ನೀವೆಲ್ಲ ಕಲಾಪ್ರೇಮಿಗಳು ಏನ್ ನೋಡಾಕತ್ತಿರಲ್ಲ, ನಿಮಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ. ಆತ್ಮೀಯ ಬಂಧುಗಳ, ನೀವಿಲ್ಲದಿದ್ರೆ ನಾವಿಲ್ಲ, ಕೇಳುವವ್ರು ಇಲ್ಲ ಅಂದ್ರೆ ಹೇಳೋರು ಗತಿ ಇಲ್ಲ. ಅದಕ್ಕಾಗಿ ನಿಮ್ಮಂತ ಕಲಾಪ್ರೇಮಿಗಳು ಈ ನಾಡಿನೊಳಗೆ ಸದಾಕಾಲ ಇರಲಿ ಅನ್ನುವಂತ ಮಾತನ್ನು ಹೇಳಿ ಈ ಮತ್ತೊಂದು ಹಾಡನ್ನು ಹಾಡೋಣ, ಹೌದಲ್ರಿ? ಏ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವೆ, ನಮ್ಮ ಜಾತಿ ಬರೋಬರಿ. ಇವತ್ತು ಆಧುನಿಕ ಕಾಲದಲ್ಲಿ ಕುಕ್ಕರ್ ಮಿಕ್ಸರ್ ಬಂದಿದ್ದಾವೆ. ಆದಿ ಕಾಲದಾಗಿಂದ ಹಿಡ್ಕೊಂಡು ಒಟ್ಟರ ಮನೆ ಒಳ್ಳೆ ತಂದ ಕಾಸು ಹಿಂಡಿ ಸಣ್ಣ ಮಾಡ್ತಿದ್ವಿ. ಒಟ್ರ ತೇರ್ಕಂತ ಒಳ್ಳೆ ಮಾಡಿ ಕೊಡ್ತಿದ್ರ ನಮ್ಮ ಹಿಂಡಿ ಸಣ್ಣ ಆಗ್ಬೇಕ ಹೆಂಗ, ನಾವ್ ಅದನ್ನ ಅಡಿಗೆಗೆ ಹಾಕಿ ಊಟ ಮಾಡ್ಬೇಕ ಹೆಂಗ. ಒಟ್ಟರ ಮನೆ ಹಿಂಡಿ ಇವತ್ತ ಮ್ಯಾದಾರ ಮಾಡಿ ತಟ್ಟಿ ಒಳಗೆ ರೊಟ್ಟಿ ಹಾಕಿ ಮತ್ತೆ ನಾವ್ ಹೆಚ್ಚಿನ ಭಾವನೆ ಇಟ್ಕೊಂಡು ಬಾಳ್ತೇವಲ್ಲ, ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ನಮ್ಮ ಭಾರತ ದೇಶದ ಸಂವಿಧಾನ ನಮಗೆ ಏನು ಉಪದೇಶ ಕೊಡ್ತೈತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಇದು ಭಾವೈಕ್ಯತೆ ರಾಷ್ಟ್ರ. ಭಾವೈಕ್ಯತೆ ರಾಷ್ಟ್ರದೊಳಗೆ ಜನ್ಮ ತಾಳಿ ಬಂದಂತ ಭಾರತೀಯ
ಇವತ್ತು ನಾವೆಲ್ಲರೂ ಭಾವೈಕ್ಯದಿಂದ ಬಾಳ್ಬೇಕಾಗೈತಿ. ಇಲ್ಲಿ ಜಾತಿ ಮತ್ತು ಪಂಥನ ದೂರಿಟ್ಕಾಸ ಎಲ್ಲರೂ ಅಣ್ಣ ತಮ್ಮರಾಗಿ ಬಾಳ್ಬೇಕಾಗೈತಿ ಇವತ್ತು. ಹೌದಲ್ರಿ? ಆ ಮ್ಯಾನರ ಮಾಡಿ ತಟ್ಟಿ ಒಳಗೆ ರೊಟ್ಟಿ ಹಾಕ್ಯವ್ರಿಗೆ ತಮ್ಮ ಮತ್ತು ನಾವು ಹೆಚ್ಚಿನವರೊಂದು ಶೀಲ ಮಾಡೇವ್ರಿಗೆ. ಸಂಗರ ಮಾಡಿ ಚಪ್ಪಳ ತೊಟ್ಟ ಲಗ್ನ ಹಾಕ್ಯವ್ರಿಗೆ ತಮ್ಮ ಮುದುಕರ ಮಾಡಿ ಮೂವರು ಸಂತೋಷ ಹೌದು. ನಮ್ಮ ಹೆಣ್ಮಕ್ಳ ಏನ್ ಕೊಟ್ಟು ಕಳ್ಸುದು? ಪಿಂಜಾರ್ ಕರ್ತ ಗಾದಿ ಮಾಡಿ ಕೊಡ್ತಿದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಗಂಡನ ಮನೆಗೆ ಏನು ಕೊಟ್ಟು ಕಳಿಸುದು ಅಂತ ನಿಮ್ ಪ್ರಶ್ನೆ ಕರೆಕ್ಟ್. ನೋಡ್ರಿ, ಇವತ್ತು ಪಿಂಜಾರ್ನ ಖರೀದಿ ಬಿಟ್ಟ ನಾವು ಗಾದಿ ಹಾಕ್ಸುದು ಬಿಟ್ಟ ಒಂದ ಚಾಪಿ ಕೊಟ್ರೆ ನಡಿತಿತ್ತನಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮ್ಮನ್ನ ಕೇಳ್ತೇನೆ. ನೋಡ್ರಿ, ಈಗ ಅಡ್ಮಿಟ್ ಯಾರು ಮಿಸಿ ಮಾವ ಇವ್ನ್ ಹೊಸ ಲಗ್ನ ಗಾದಿನೇ ಬೇಕು. ಇವ್ನ್ ಗಾದಿ ಬೇಕು. ಹೊಸದಾಗಿ ಲಗ್ನ ಏನಂದ್ರೆ ಇವ್ನ್ ಗಾದಿ ಬೇಕು. ಅಂದ್ರೆ ಗಾದಿ ಬೇಕಂದ್ರೆ ಇಲ್ಲಿ ಪಿಂಜಾರ್ ಬೇಕಾಗ್ತದೆ. ಹೌದಲ್ರಿ? ಗಾದಿ ಬೇಕಂದ್ರೆ ಇಲ್ಲಿ ಪಿಂಜಾರ್ ಬೇಕಾಗ. ಪಿಂಜಾರ್ ಬಳಸ್ಕೊಂಡು, ಕುಂಬಾರನ ಬಳಸ್ಕೊಂಡು, ಕಂಬಾರನ ಬಳಸ್ಕೊಂಡು, ಒಟ್ರನ್ನ ಬಳಸ್ಕೊಂಡು ಮತ್ತ ನಾ ದೊಡ್ಡವಂತೇನಲ್ಲ. ಏನ್ರಿಪ್ಪ ಹೇಳುದು ನಿಮ್ಮನ್ನ? ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಆತ್ಮೀಯ ಬಂಧುಗಳೇ, ಇದು ನಮ್ಮ ಭಾರತ ದೇಶದ ಸಂವಿಧಾನಾತ್ಮಕವಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ಹೌದಲ್ರಿ? ಪಿಂಜಾರ್ ಮಾಡಿದ ಗಾದಿ ಬೇಕಲ್ರಿ? ಹೌದು. ಕುರುಬರ ಮನೆಯಲ್ಲಿ ಕಂಬಳಿ ತಂದು ಪೂಜೆ ಮಾಡೋದು ಅವಶ್ಯವಾದ. ಹೌದಲ್ರಿ? ಈಗ ಕುರುಬರ ಕಂಬಳಿ ತರಲಿಲ್ಲ ಅಂದ್ರೆ ಪೂಜೆ ಮಾಡಕ್ ಬೇಕಲ್ರಿ? ಅದಕ್ಕಾಗಿ ಕುರುಬರ ಕಂಬಳಿ ಬಹಳ ಮುಖ್ಯವಾದಂತ ಕೆಲಸ. ಕುರುಬರ ಮನೆಯಲ್ಲಿ ಕಂಬಳಿ ತಂದ ಗದ್ದಿಗೆ ಮಾಡಿ ಅವ್ರಿಗೆ ತಮ್ಮ ಗದ್ದಿಗೆ ಮೇಲೆ ಸಿದ್ಧಾರೂಢರ ಪೂಜೆ ಕುರುಬರ ಮನೆಯಲ್ಲಿ ಕಂಬಳಿ ತಂದ ಗದ್ದಿಗೆ ಮಾಡಿ ಅವ್ರಿಗೆ ತಮ್ಮ
ಕೆಲಸ ಇಲ್ಲ ನಮ್ ಕೂದಲು ಎಲ್ಲಿಗೆ ಬರ್ತಿದ್ವು ನಮ್ ಕೂದಲ ಹೌದು ಕೆಲಸ ಸೇರ್ಕತ್ತ ನಮ್ ಕೂದಲ ನುಣ್ಣಗ ಕತ್ತರಿಸಲಿಲ್ಲ ಅಂದ್ರ ಹೌದು ನವದಿಗಾರ ನಮ್ಮ ಕೂದಲ ನುಣ್ಣಗ ಕತ್ತರಿಸಲಿಲ್ಲ ಅಂದ್ರ ನಮ್ಮ ಕೂದಲು ಎಲ್ಲಿಗೆ ಬರ್ತಿದ್ವು ಅನ್ನೋ ಪ್ರಶ್ನೆ ಬಂದ ಕರೆಕ್ಟ್ ಐತಿ ನೋಡ್ತಮ್ಮ ಹೇಳಿ ಕೂದ್ಲು ಎಲ್ಲಿಗೆ ಬರ್ತಿತ್ತು ಅಂದ್ರೆ ಕೂದ್ಲ ಈ ಮೂಗಿನ ಹೊಳ್ಳಿ ಮುಂದೆ ಹಾದ ಮನಕಾಲ ತರ ಬರ್ಲಿಕ್ಕೂ ಸಾಧ್ಯತೆ ಮತ್ತೆಲ್ಲ ಜಗತ್ ನೋಡುದ ಹೆಂಗ್ ಇದು ಜಗತ್ತು ನೋಡೋದಂತ ಹೆಂಡತಿ ನೋಡೋದಂತ ಹಿಂಗ ಈ ಜಗತ್ ಹೆಂಗ್ ನೋಡ್ತಿದ್ಯಾ ಜಗತ್ ಹೆಂಗ್ ನೋಡುವಂತ ಪ್ರಸಂಗ ಬರ್ತಿತ್ತಂದ್ರೆ ಅವು ಎಡಗೈಲೆ ಕೂದ್ಲ ಹಿಂದ್ ಒಗದ ಮುಂದ್ ಉಪ್ಪಿಕಾಯಿ ಕೊಟ್ಟು ಮಂದಿ ನೋಡುವಂತ ಪ್ರಸಂಗ ಬರ್ತಿತ್ತು ಹೌದಲ್ಲ ಇಲ್ಲಿ ಕೆಲಸರು ಬಹಳ ಮುಖ್ಯ ಕಾರಣೀಭೂತ ಹೌದಲ್ರಿ ಕೆಲಸರು ಬಹಳ ಮುಖ್ಯ ಕಾರಣೀಭೂತರು ನಾವೆಲ್ಲ ನುಣ್ಣಗ ಕತ್ತರಿಸಿ ಪೌಡರ್ ಬಡದ ಎಣ್ಣೆ ಹಚ್ಚಿ ತೆಲಿಗೆ ಗುದ್ದಿ ನಮ್ಮನ್ನ ಮನೆಗೆ ಕಳಿಸ್ತಾರ ಅಂತವ್ರ ಸೇವೆ ಮಾಡ್ಕೊಂಡು ಮತ್ತೆ ನಾವು ದೊಡ್ಡವರಂತೇವಲ್ಲ ನಮ್ಮಂತ ಅಜ್ಞಾನಿಗಳು ಈ ದೇಶದೊಳಗಿದ್ದು ಫಲವೇನಯ್ಯ ಅಂತ ಹೇಳ್ಬೇಕಾಗೈತೆ ನಮ್ಮಂತ ಅಜ್ಞಾನಿಗಳು ಈ ದೇಶದೊಳಗಿದ್ದು ಫಲವೇನಯ್ಯ ಹೌದಲ್ರಿ ನಾವ್ ಇದನ್ನ ತಿಳ್ಕೊಬೇಕಾಗೈತೆ ಹೌದಲ್ರಿ ಕೆಲಸ ಮುಂದಾಡಕ್ಕಿ ನಾವು ಸೇಲಿ ಬರ್ತೀವ್ರಿಯ ತಮ್ಮ ಚಿಂತ್ಯಾರದ ಅಂಗಿ ಕೊಟ್ಟ ದೇವರು ಹೌದಲ್ರಿ ಮೊದಲ ಬತ್ಲಿ ಐತಿ ನಿನ್ನ ಮೈಯನ್ನು ಮುಚ್ಚಬೇಕಾದ್ರೆ ಇಲ್ಲಿ ಚಿಪ್ಪಿಗಾರ ಅರಿವಿ ಕತ್ತರಿಸಿ ಹೊಲಿಬೇಕಾಗತ್ತೆ ಹೌದಲ್ಲ ಈ ಚಿಪ್ಪಿಗಾರ ಇಲ್ಲದಿದ್ರೆ ಹೆಂಗ್ ನಡೀತೈತಿ ಎಲ್ಲ ಬತ್ತಲೆ ನಡೀತೈತಿ ಹೌದಲ್ಲ ಈ ಚಿಪ್ಪಿಗಾರವನ್ನ ಕಾರಣೀಭೂತ ಹೌದಲ್ಲ ಚಿಪ್ಪಿಗಾರವನ್ನ ಕರೆಸಿ ಅಂಗಿ ಎಳ್ತಿ ಕೊಟ್ಟು ಮೈ ಮುಚ್ಕೊಂತಿದ್ದಿ ಅಂದ ಬಳಕ ಆ ಚಿಪ್ಪಿಗಾರವನ್ನು ಬಹಳ ನಮಗ್ ಕಾರಣೀಭೂತ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕಾಗಿದೆ ಹೌದಲ್ರಿ ಚಿಪ್ಪಿಗಾರ ಅಂಗಿ ಕೊಟ್ಟ ದೇವರಿಗೆ ಹೊತ್ತವರಿಗೆ ತಮ್ಮ ಹೂಗರ್ಮಣ್ಣನ ಹೂವ ತಂದ ದೇವರಿಗೆ ಹೂಗರ್ಮಣ್ಣನ ಹೂವ ತಂದ ದೇವರಿಗೆ ಮತ್ತು ನಾವು ಯಜ್ಞವನ್ನು ಶೀಲ ಮಾಡಿದ್ವಿ ಮುಲ್ಲಾ ಸಾಬ್ ಇಲ್ಲದಿದ್ರೆ ಚೂರಿ ಹಾಕಕ ಆರಿಲ್ಲ ಅದಕ್ಕೆ ಇಲ್ಲಿ ಮುಲ್ಲಾ ಸಾಬ್ ಅವಶ್ಯಕತೆ ಐತಿ ಎಲ್ಲಾರ ಒಂದು ಕುರಿ ಸಾಯಕತ್ತಿತ್ತು ಆಡ್ ಸಾಯಕತ್ತಿತ್ತು ಅಂದ್ರೆ ಕರಿ ಮುಲ್ಲಾ ಎಲ್ಲದನ್ನ ತಿಳ್ಕ ಮುಲ್ಲಾನ ಕರಿಬೇಕಾಗೈತೆ ಇಲ್ಲಿ ಮುಲ್ಲಾ ಸಾಬ್ನು ಕಾರಣೀಭೂತ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕಾಗೈತೆ ಹೌದಲ್ಲ ಮುಲ್ಲಾ ಸಾಬ್ ಒಂದು ಚೂರಿ ಹಾಕಿದಾಗ ನಾವೆಲ್ಲರೂ ಅದನ್ನು ಊಟ ಮಾಡ್ಬೇಕಾಗೈತೆ ಮುಲ್ಲಾ ಸಾಬ್ನ ಕರೆದ ಬ್ಯಾಟಿ ಚೂರಿ ಹಾಕಿ ಚೂರಿ ಹಾಕಿ
ಬಂಧುಗಳೇ, ಇಂಥವೆಲ್ಲ ವಿಷಯ ತಿಳಿಸಲಿಕ್ಕೆ ನಮ್ಮ ನಾಡಿನಲ್ಲಿ ಅನೇಕ ಮಹಾತ್ಮರು ಬಂದ ಕಾಸ ನಮ್ಮಂತ ನರಮಾನವರಿಗೆ ಉಪದೇಶವನ್ನು ಕೊಟ್ಟು ನಮ್ಮನನ್ನು ಎಚ್ಚರಿಸಿರ್ತಾರೆ. ಉಪದೇಶವನ್ನು ಕೊಟ್ಟು ನಮ್ಮನ್ನ ಎಚ್ಚರಿಸಿರ್ತಾರೆ. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಅಂತವ್ರ ಮಾತನ್ನ ಇವತ್ತು ನಮ್ಮ ಅಂತರಂಗದೊಳಗೆ ಅನುಷ್ಠಾನ ಕಟ್ಟಿಕೊಂಡು ನಾವೆಲ್ಲ ಜೀವನವನ್ನ ತೆಗೆದ್ರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತೈತೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಸತ್ಯಶರಣರ ಹಾಡನ್ನ ತಮ್ಮ ಮುಂದೆ ಪ್ರಕಟಣೆಗೊಳಿಸಿ ಈ ಕಾರ್ಯಕ್ರಮವನ್ನ ವಿರಾಮಗೊಳಿಸಲಾಗಿದೆ. ಬಾರಿಸಿ